ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕಂಪ್ಯೂಟರ್ ಟೆಕ್ ವರ್ಲ್ಡ್. ನಾನು ಸಾಗರ್. ಸ್ನೇಹಿತರೆ, ಇವತ್ತು ಮತ್ತೊಂದು ವಿಶೇಷವಾದ ಸಂಚಿಕೆಯೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತಿನ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರುತ್ತೆ. ವಿಡಿಯೋ ಸ್ಕಿಪ್ ಮಾಡಬೇಡಿ, ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಈ ವಿಡಿಯೋಗೆ ಒಂದು ತಪ್ಪದೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಇನ್ನೂ ಹೆಚ್ಚು ಶೇರ್ ಮಾಡ್ಕೊಳ್ಳಿ. ಇನ್ನೂ ನಮ್ಮ ಕಂಪ್ಯೂಟರ್ ಟೆಕ್ ವರ್ಲ್ಡ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಥ್ಯಾಂಕ್ಸ್ ಬಟನ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಈ ವಿಡಿಯೋಗೆ ಡೊನೇಟ್ ಮಾಡೋದನ್ನ ದಯವಿಟ್ಟು ಮರೆಯಬೇಡಿ. ಸ್ನೇಹಿತರೆ, ಇವತ್ತಿನ ವಿಡಿಯೋ ವಿದ್ಯಾರ್ಥಿಗಳಿಗೆ ತುಂಬಾ ಯೂಸ್ಫುಲ್ ಅಂತ ಹೇಳ್ಬೋದು. ಹಾಗಿದ್ಮೇಲೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸೌಂಡ್ ಟ್ರಾನ್ಸ್ಕ್ರೈಬರ್ ಈ ಒಂದು ಹೊಸ ಅಪ್ಲಿಕೇಶನ್ ಬಗ್ಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಈ ಅಪ್ಲಿಕೇಶನ್ ಇಂದ ನಮಗೆ ಏನೆಲ್ಲ ಪ್ರಯೋಜನ, ಇದನ್ನ ಇನ್ಸ್ಟಾಲ್ ಮಾಡೋದು ಯಾವ ರೀತಿ, ಇದನ್ನ ಯೂಸ್ ಮಾಡೋದು ಯಾವ ರೀತಿ, ಈ ಎಲ್ಲಾ ವಿಚಾರಗಳನ್ನ ಇಂದಿನ ಸಂಚಿಕೆಯಲ್ಲಿ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಸ್ನೇಹಿತರೆ, ಮೊದಲನೇದಾಗಿ ಸೌಂಡ್ ಟ್ರಾನ್ಸ್ಕ್ರೈಬರ್ ಈ ಅಪ್ಲಿಕೇಶನ್ ಇಂದ ನಮಗೆ ಏನ್ ಪ್ರಯೋಜನ ಅಂತಂದ್ರೆ, ನಮ್ಮಲ್ಲಿರ್ತಕ್ಕಂಥ ಆಡಿಯೋ ನೋಟ್ಸ್ ಗಳನ್ನ ನಾವು ಟೆಕ್ಸ್ಟ್ ಗೆ ಕನ್ವರ್ಟ್ ಮಾಡ್ಕೋಬಹುದು. ಅದು ಯಾವುದೇ ಭಾಷೆ ಆಗಿರಲಿ, ಇಂಗ್ಲಿಷ್ ಆಗಿರಲಿ, ಹಿಂದಿ ಆಗಿರಲಿ, ಕನ್ನಡ ಆಗಿರಲಿ, ತೆಲುಗು, ತಮಿಳು, ಈ ತರ ಯಾವುದೇ ಭಾಷೆ ಆಗಿದ್ರು ಕೂಡ ಆಡಿಯೋ ಇರ್ತಕ್ಕಂಥ ಫೈಲ್ ಗಳನ್ನ ನಾವು ಟೆಕ್ಸ್ಟ್ ಗೆ ಕನ್ವರ್ಟ್ ಮಾಡ್ಕೋಬಹುದು. ಸ್ನೇಹಿತರೆ, ಇಷ್ಟ ಹೇಳ್ತಾ ಇವತ್ತಿನ ಟ್ಯೂಟೋರಿಯಲ್ ನ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನಿಮಗೆ ಈ ಸಾಫ್ಟ್ವೇರ್ ಬೇಕಾಗಿದ್ದಲ್ಲಿ ನಮ್ಮ ಅಫಿಷಿಯಲ್ ಕಂಪ್ಯೂಟರ್ ಟೆಕ್ ವರ್ಲ್ಡ್ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡುತ್ತೀನಿ. ಪ್ರತಿಯೊಬ್ಬರು ಇದನ್ನ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಈ ಸೌಂಡ್ ಟ್ರಾನ್ಸ್ಕ್ರೈಬರ್ ಈ ಅಪ್ಲಿಕೇಶನ್ ವರ್ಕ್ ಆಗೋದಕ್ಕೆ ನಿಮ್ಮ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಇಂಟರ್ನೆಟ್ ಗೆ ಕನೆಕ್ಟ್ ಆಗಿರಬೇಕು. ಸ್ನೇಹಿತರೆ, ಇವಾಗ ನಾನು ಮೊದಲನೇದಾಗಿ ಈ ಸಾಫ್ಟ್ವೇರ್ ನ ಇನ್ಸ್ಟಾಲ್ ಮಾಡೋದು ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ. ನಾನೀಗ ಡಾಕ್ಯುಮೆಂಟ್ ಫೈಲ್ ಫೋಲ್ಡರ್ ಓಪನ್ ಮಾಡ್ತಾ ಇದ್ದೀನಿ. Sagar 1 of 9. Location. Sagar tooltip. Sagar File Explorer. Items View List. Cache not selected. Row 1 column 1 of 15. Sagar tab selected 1 of 1. D. Documents 5 of 15. ಓಕೆ ಫ್ರೆಂಡ್ಸ್, ಇವಾಗ ಡಾಕ್ಯುಮೆಂಟ್ ಫೈಲ್ ಫೋಲ್ಡರ್ ಸಿಕ್ಕಿದೆ. ನಾನೀಗ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ ಓಪನ್ ಮಾಡೋದಕ್ಕೆ. Items View List. Sound recordings not selected 1 of 4. ಫ್ರೆಂಡ್ಸ್, ನಾನೀಗ ಎಸ್ ಪ್ರೆಸ್ ಮಾಡ್ತಾ ಇದ್ದೀನಿ. ಎಸ್ ಫಾರ್ ಸೌಂಡ್ ಟ್ರಾನ್ಸ್ಕ್ರೈಬರ್. Sound transcriber setup V1.4.64 of 4. ಓಕೆ ಫ್ರೆಂಡ್ಸ್, ಇವಾಗ ನಮ್ಮ ಫೋಕಸ್ ಸೌಂಡ್ ಟ್ರಾನ್ಸ್ಕ್ರೈಬರ್ ಮೇಲೆ ಇದೆ. ನಾನೀಗ ಇದ್ರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಸೆಟಪ್ ಸ್ಟಾರ್ಟ್ ಮಾಡೋಣ. Select setup language. Select the language to use during the installation. Combo box English collapsed. ಓಕೆ ಫ್ರೆಂಡ್ಸ್, ಇವಾಗ ಸೆಟಪ್ ಸ್ಟಾರ್ಟ್ ಆಯ್ತು. ಮೊದಲೇ ಸ್ಟೆಪ್ಸ್ ಏನಪ್ಪಾ ಅಂತಂದ್ರೆ ಲ್ಯಾಂಗ್ವೇಜ್. ಇದು ಡಿಫಾಲ್ಟ್ ಆಗಿ ಇಂಗ್ಲಿಷ್ ಇರುತ್ತೆ, ಹೀಗೆ ಇರಲಿ. ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. OK button. ಓಕೆ ವೆಲ್, ನಾನೀಗ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space. Documents. File Explorer. Next button focused Alt+N. ಓಕೆ ಫ್ರೆಂಡ್ಸ್, ಇವಾಗ ನೆಕ್ಸ್ಟ್ ಮೇಲೆ ನಾನೀಗ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space pressed. To continue, click Next. If you would like to select a different folder, click Browse. Edit selected C. Program files to Windows Sound Transcriber. ಫ್ರೆಂಡ್ಸ್, ಇದು ಹೀಗೆ ಇರಲಿ. ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Browse button Alt+R. ಮತ್ತೆ ಟ್ಯಾಬ್. Back button Alt+B. ಮತ್ತೆ ಟ್ಯಾಬ್. Next button Alt+N. ಓಕೆ, ನಾನೀಗ ನೆಕ್ಸ್ಟ್ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space pressed. Select the additional tasks you would like set up to perform while installing Sound Transcriber. Then click Next. Preview. Create a desktop shortcut checkbox. Check 2 of 3. ಫ್ರೆಂಡ್ಸ್, ಇದು ಕ್ರಿಯೇಟ್ ಐಕಾನ್ ಆನ್ ಡೆಸ್ಕ್ಟಾಪ್. ಈ ಚೆಕ್ ಬಾಕ್ಸ್ ಚೆಕ್ ಆಗಿದ್ರೆ ಡೆಸ್ಕ್ಟಾಪ್ ಮೇಲೆ ಇದರ ಒಂದು ಶಾರ್ಟ್ಕಟ್ ಇರುತ್ತೆ. ಸೊ ಇದು ಚೆಕ್ ಬಾಕ್ಸ್ ಚೆಕ್ ಆಗಿದೆ, ಹೀಗೆ ಇರಲಿ. ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Add the program to the in context menu. Checkbox. Check 3 of 3. ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Back button Alt+B. ಮತ್ತೆ ಟ್ಯಾಬ್. Next button Alt+N. ಓಕೆ, ನೆಕ್ಸ್ಟ್ ಮೇಲೆ ನನಗೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space pressed. Install. ಓಕೆ ಫ್ರೆಂಡ್ಸ್, ಇವಾಗ ಇನ್ಸ್ಟಾಲ್ ಅಂತಿದೆ. ನನಗೆ ಇನ್ಸ್ಟಾಲ್ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Next. Cancel button. 8%. 19%. 24%. 32%. 34%. 43%. 44%. 53%. 54%. 63%. 68%. 75%, 85%, 95%, 99%, 1%. Setup is finished. Installing Sound Transcriber on your computer. The application may be launched by selecting the installed shortcuts. Click Finish to exit setup. Preview. Launch Sound Transcriber checkbox checked 1 of 1. ಓಕೆ ಫ್ರೆಂಡ್ಸ್, ಇವಾಗ ಸಕ್ಸಸ್ಫುಲ್ ಆಗಿ ಸೌಂಡ್ ಟ್ರಾನ್ಸ್ಕ್ರೈಬರ್ ಈ ಅಪ್ಲಿಕೇಶನ್ ಇನ್ಸ್ಟಾಲ್ ಆಯ್ತು. ಸೊ ಇಲ್ಲಿ ಫಿನಿಶ್ ಅಂತ ಇದೆ. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ, ಇಲ್ಲಿ ಪ್ರಿವ್ಯೂ ಲಾಂಚ್ ಸೌಂಡ್ ಟ್ರಾನ್ಸ್ಕ್ರೈಬರ್ ಚೆಕ್ ಬಾಕ್ಸ್ ಚೆಕ್ ಇದೆ. ಸೊ ಇದೇನಪ್ಪಾ ಅಂತಂದ್ರೆ, ನಾವು ಫಿನಿಶ್ ಮಾಡಿದ ನಂತರ ಆಟೋಮೆಟಿಕ್ ಆಗಿ ಈ ಸಾಫ್ಟ್ವೇರ್ ಲಾಂಚ್ ಆಗುತ್ತೆ. ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Finish button Alt+F. ಫಿನಿಶ್ ಮೇಲೆ ನಾನೀಗ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space unknown. Sound Transcriber. Result. Edit read only. Multi-line waiting for conversion to start. ಫ್ರೆಂಡ್ಸ್, ಇವಾಗ ಸಕ್ಸಸ್ಫುಲ್ ಆಗಿ ಸೌಂಡ್ ಟ್ರಾನ್ಸ್ಕ್ರೈಬರ್ ಇನ್ಸ್ಟಾಲ್ ಆಗಿ ಲಾಂಚ್ ಆಗಿದೆ. ಸೊ ಈಗ ನಾನು ನಿಮಗೆ ನಮ್ಮಲ್ಲಿರ್ತಕ್ಕಂಥ ಆಡಿಯೋ ಫೈಲ್ ಅನ್ನ ಟೆಕ್ಸ್ಟ್ ಗೆ ಕನ್ವರ್ಟ್ ಮಾಡೋದು ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ಈ ಸಾಫ್ಟ್ವೇರ್ ನ ಇಂಟರ್ಫೇಸ್ ಯಾವ ರೀತಿ ಇದೆ ಅಂತ ನೋಡೋಣ. ನಾನೀಗ ಒಂದ್ಸಲಿ ಇನ್ಸರ್ಟ್ ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ನೋಡೋಣ ಫೋಕಸ್ ಎಲ್ಲಿದೆ. Result. Edit focused read only. Multi-line waiting for conversion to start. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ರಿಸಲ್ಟ್
ಸೊ ಇದೇನಪ್ಪಾ ಅಂತಂದ್ರೆ ನಮ್ಮಲ್ಲಿರ್ತಕ್ಕಂಥ ಆಡಿಯೋ ಫೈಲ್ ನಾವು ಟೆಕ್ಸ್ಟ್ ಗೆ ಕನ್ವರ್ಟ್ ಮಾಡಿದಾಗ ಇಲ್ಲಿ ನಮಗೆ ರಿಸಲ್ಟ್ ಸಿಗುತ್ತೆ. ಮತ್ತೆ ನಾನೀಗ ಟ್ಯಾಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Language combo box English United States collapsed. ಫ್ರೆಂಡ್ಸ್, ಇದು ಲ್ಯಾಂಗ್ವೇಜ್. ಸೊ ಇಲ್ಲಿ ನಾವೇನ್ ಮಾಡಬಹುದು ಅಂತಂದ್ರೆ ನಮ್ಮಲ್ಲಿರ್ತಕ್ಕಂಥ ಆಡಿಯೋ ಫೈಲ್ ಯಾವ ಭಾಷೆ ಇರುತ್ತೋ ಈ ಲ್ಯಾಂಗ್ವೇಜ್ ಕಾಂಬೋ ಬಾಕ್ಸ್ ಅಲ್ಲಿ ಅದೇ ಭಾಷೆನ ನಾವು ಸೆಟ್ ಮಾಡ್ಕೋಬೇಕಾಗತ್ತೆ. ಮತ್ತೆ ನಾನೀಗ ಟ್ಯಾಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. File/link edit read only blank. ಫ್ರೆಂಡ್ಸ್, ಇಲ್ಲಿ ಫೈಲ್/ಲಿಂಕ್ ಅಂತ ಇದೆ. ನಿಮ್ಮಲ್ಲಿರ್ತಕ್ಕಂಥ ಆಡಿಯೋ ಫೈಲ್ಗಳು ಡ್ರೈವ್ ಅಲ್ಲಿ ಇರಬಹುದು ಅಥವಾ ಇತರೆ ಕ್ಲೌಡ್ ಸ್ಟೋರೇಜ್ ಅಲ್ಲಿ ಇರಬಹುದು. ನೀವು ಜಸ್ಟ್ ಆ ಲಿಂಕ್ ಅನ್ನ ಪೇಸ್ಟ್ ಮಾಡಿದ್ರೆ ಸಾಕು. ಮತ್ತೆ ನಾನೀಗ ಟ್ಯಾಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Browse button. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಬ್ರೌಸ್. ಮತ್ತೆ ಟ್ಯಾಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Result edit read only multi-line waiting for conversion to start. ಫ್ರೆಂಡ್ಸ್, ಇದಿಷ್ಟು ಇದರ ಇಂಟರ್ಫೇಸ್. ನಾನೀಗ ಮತ್ತೆ ಶಿಫ್ಟ್ ಟ್ಯಾಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Browse button. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಬ್ರೌಸ್. ನಾನೀಗ ಬ್ರೌಸ್ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space pressed. Select the file dialog. File name combo box collapsed. Edit Alt+N blank. ಫ್ರೆಂಡ್ಸ್, ಇವಾಗ ಓಪನ್ ಡೈಲಾಗ್ ಬಾಕ್ಸ್ ಓಪನ್ ಆಗಿದೆ. ಇಲ್ಲಿ ಫೈಲ್ ನೇಮ್ ಕೇಳ್ತಾ ಇದೆ. ನಾನು ಇವಾಗ 3 ಸಲ ಶಿಫ್ಟ್ ಟ್ಯಾಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Items view sound record tree view level 1 OneDrive collapsed 1 of 1. ಓಕೆ ಫ್ರೆಂಡ್ಸ್, ಇವಾಗ ಟ್ರೀ ವ್ಯೂ ಓಪನ್ ಆಗಿದೆ. ನಾನೀಗ ಡಿ ಪ್ರೆಸ್ ಮಾಡ್ತಾ ಇದ್ದೀನಿ ಡಾಕ್ಯುಮೆಂಟ್ ಸಿಗೋ ತನಕ. D start of quick D downloads D documents pinned 1 of 1 level 1. ಫ್ರೆಂಡ್ಸ್, ಇವಾಗ ನಮ್ಮ ಫೋಕಸ್ ಡಾಕ್ಯುಮೆಂಟ್ ಫೈಲ್ ಫೋಲ್ಡರ್ ಪಿಂಡ್ ಮೇಲೆ ಇದೆ. ನಾನೀಗ ಇದ್ರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಮತ್ತೆ ನಾನೀಗ ಟ್ಯಾಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Items view list sound recordings not selected 1 of 4. ಓಕೆ ಫ್ರೆಂಡ್ಸ್, ಇವಾಗ ಡಾಕ್ಯುಮೆಂಟ್ ಫೈಲ್ ಫೋಲ್ಡರ್ ಓಪನ್ ಆಗಿದೆ. ನನ್ನ ಆಡಿಯೋ ಡಾಕ್ಯುಮೆಂಟ್ ಅಲ್ಲಿ ಇರೋದ್ರಿಂದ ನಾನು ಡಾಕ್ಯುಮೆಂಟ್ ಫೈಲ್ ಫೋಲ್ಡರ್ ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಾನೀಗ ಕೆ ಪ್ರೆಸ್ ಮಾಡ್ತಾ ಇದ್ದೀನಿ. Kannada current affairs 4 of 4. ಫ್ರೆಂಡ್ಸ್, ಇದು ಕನ್ನಡ ಕರೆಂಟ್ ಅಫೇರ್ಸ್. ನಾನೀಗ ರೈಟ್ ಏರೋ ಕೀ ಪ್ರೆಸ್ ಮಾಡಿ ನೋಡ್ತಾ ಇದ್ದೀನಿ. ಇದು ಆಡಿಯೋನೋ ಅಥವಾ ಟೆಕ್ಸ್ಟ್ ಅಂತ. Date modified edit not type edit MP3 audio file VLC read only type column 3. ಓಕೆ ಫ್ರೆಂಡ್ಸ್, ಇವಾಗ ನಮ್ಮ ಫೋಕಸ್ ಕನ್ನಡ ಕರೆಂಟ್ ಅಫೇರ್ಸ್ ಮೇಲೆ ಇದೆ. ನಾನೀಗ ಇದ್ರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಆಗ ಫೈಲ್ ಓಪನ್ ಆಗುತ್ತೆ. Sound transcriber browse button. ಫ್ರೆಂಡ್ಸ್, ನಾನೀಗ ಟ್ಯಾಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಈಗ ಫೈಲ್ ಓಪನ್ ಆಗಿದೆ. Result edit read only multi-line waiting for conversion to start. ಮತ್ತೆ ಟ್ಯಾಬ್ Language combo box English United States collapsed. ಓಕೆ ಫ್ರೆಂಡ್ಸ್, ಇವಾಗ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೋಬೇಕು. ಯಾಕೆಂದ್ರೆ ನಾನು ಆಗಲೇ ಹೇಳಿದ್ದೆ, ನಮ್ಮ ಆಡಿಯೋ ಕಂಟೆಂಟ್ ಯಾವ ಭಾಷೆಯಲ್ಲಿ ಇರುತ್ತೋ ಟ್ರಾನ್ಸ್ಕ್ರೈಬ್ ಮಾಡುವಾಗ ಕೂಡ ನಾವು ಅದೇ ಭಾಷೆನ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ದೆ. ನಾನೀಗ ಈ ಕಾಂಬೋ ಬಾಕ್ಸ್ ನ ಓಪನ್ ಮಾಡೋದಕ್ಕೆ ಆಲ್ಟ್ ಮತ್ತೆ ಡೌನ್ ಆರೋ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Expanded. ಓಕೆ ಫ್ರೆಂಡ್ಸ್, ಇವಾಗ ಆಲ್ಟ್ ಮತ್ತೆ ಡೌನ್ ಆರೋ ಕೀ ಪ್ರೆಸ್ ಮಾಡಿದೆ. ಕಾಂಬೋ ಬಾಕ್ಸ್ ಓಪನ್ ಆಯ್ತು. ನಾನೀಗ ಕೆ ಪ್ರೆಸ್ ಮಾಡ್ತಾ ಇದ್ದೀನಿ. Language list Kannada 54 of 107. ಫ್ರೆಂಡ್ಸ್, ನೋಡಿ, ಒಟ್ಟು ಇಲ್ಲಿ 107 ಭಾಷೆ ಇದೆ. ಇದರಲ್ಲಿ ಕನ್ನಡ ಸೆಲೆಕ್ಟ್ ಆಗಿದೆ. ಮತ್ತೆ ನಾನೀಗ ಟ್ಯಾಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Sound transcriber start button. ಫ್ರೆಂಡ್ಸ್, ಕೇಳಿಸ್ಕೊಂಡಲ್ಲ, ಸ್ಟಾರ್ಟ್ ಬಟನ್. ನಾನೀಗ ಸ್ಟಾರ್ಟ್ ಬಟನ್ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತೀನಿ. ಆಗ ನಮ್ಮಲ್ಲಿರ್ತಕ್ಕಂಥ ಆಡಿಯೋ ಟೆಕ್ಸ್ಟ್ ಗೆ ಕನ್ವರ್ಟ್ ಆಗುತ್ತೆ. ನಾನೀಗ ಸ್ಟಾರ್ಟ್ ಬಟನ್ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Splitting file pause please wait edit read only multi-line extracting text 8% 25% 42% 58% 75% 92%. Extracting text has been finished. New notification from sound transcriber finished. Party popper. The text has been successfully extracted. 1 of 1 window. ಫ್ರೆಂಡ್ಸ್, ನೋಡಿ, ಇವಾಗ ಸಕ್ಸಸ್ಫುಲ್ ಆಗಿ ನಮ್ಮಲ್ಲಿರ್ತಕ್ಕಂಥ ಆಡಿಯೋ ಫೈಲ್ ಟೆಕ್ಸ್ಟ್ ಗೆ ಎಕ್ಸ್ಟ್ರಾಕ್ಟ್ ಆಗಿದೆ. ನಾನೀಗ ಇಲ್ಲಿ ಟ್ಯಾಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Language combo box Kannada collapsed. ಮತ್ತೆ ಟ್ಯಾಬ್, Start button. ಮತ್ತೆ ಟ್ಯಾಬ್, Copy content button. ಫ್ರೆಂಡ್ಸ್, ಇಲ್ಲಿ ಕಾಪಿ ಕಂಟೆಂಟ್ ಅಂತ ಇದೆ. ಸೊ ಇದೇನಪ್ಪಾ ಅಂತಂದ್ರೆ ಇದ್ರ ಮೇಲೆ ನಾವು ಸ್ಪೇಸ್ ಕೀ ಪ್ರೆಸ್ ಮಾಡಿದ ತಕ್ಷಣ ಏನು ನಮ್ಮಲ್ಲಿರ್ತಕ್ಕಂಥ ಆಡಿಯೋ ಫೈಲ್ ಟೆಕ್ಸ್ಟ್ ಗೆ ಕನ್ವರ್ಟ್ ಆಗಿದೆಯೋ ಆ ರಿಸಲ್ಟ್ ನ ನಾವು ಕಾಪಿ ಮಾಡ್ಕೋಬಹುದು. ಮತ್ತೆ ನಾನೀಗ ಟ್ಯಾಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Save as button. ಫ್ರೆಂಡ್ಸ್, ಇದು ಸೇವ್ ಆಸ್. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ಒಟ್ಟು ಈ ಒಂದು ಟೆಕ್ಸ್ಟ್ ನ ನಾವು ನಮಗೆ ಬೇಕಾದ ಹಾಗೆ 3 ಫಾರ್ಮ್ಯಾಟ್ ಅಲ್ಲಿ ಸೇವ್ ಮಾಡ್ಕೋಬಹುದು. ಒಂದನೇದು TXT, ಎರಡನೇದು ವರ್ಡ್ ಡಾಕ್ಯುಮೆಂಟ್, ಇನ್ನೊಂದು ಸಬ್ ಟೈಟಲ್. ಮತ್ತೆ ನಾನೀಗ ಟ್ಯಾಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. File/link edit read only selected Kannada current affairs.mp3. ಮತ್ತೆ ಟ್ಯಾಬ್, Browse button. ಮತ್ತೆ ಟ್ಯಾಬ್. Result edit read only multi-line. Namaskara imattina namma alamada notakke smagata namaskara imattu namma mundiruma suddi. ಫ್ರೆಂಡ್ಸ್, ಇದು ಆಡಿಯೋ ಇಂದ ಟೆಕ್ಸ್ಟ್ ಗೆ ಕನ್ವರ್ಟ್ ಆಗಿರ್ತಕ್ಕಂಥ ರಿಸಲ್ಟ್. ನಾನು ಇದನ್ನ ಓದಿಸ್ಕೊಳ್ಳೋದಕ್ಕೆ ಒಂದ್ಸಲಿ ಕಂಟ್ರೋಲ್ ಮತ್ತೆ ಹೋಮ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Namaskara imattina namma alamada notakke smagata namaskara imattu namma mundiruma suddi. ಫ್ರೆಂಡ್ಸ್, ನಾನೀಗ ಇದನ್ನ ಓದಿಸ್ಕೊಳ್ಳೋದಕ್ಕೆ ಇನ್ಸರ್ಟ್ ಮತ್ತೆ ಎ ಪ್ರೆಸ್ ಮಾಡ್ತಾ ಇದ್ದೀನಿ. Namaskara imattina namma alamada notakke smagata namaskara imattu namma mundiruma suddi mulagala prakara rajakiya mattu agalita malayagalali kelamugama arhamela manigegaladutime mukyamagi. 2024. Raloka samachuna manekalatanaaro pagalu amele shamarima abimruddi yojanegala sutta ondu vimada kanataka dajati samikshe magge charche hagene keralada matadara
rapatti parishkaranege akshepanegalo hige talamu vishayagalime imella onduktondu linkiro hage kani sutbe andre praja prabhutma prakriyegalo agalita da paradarshakape magge kelamu prashnegalannu ettuttade lokasama. ಫ್ರೆಂಡ್ಸ್ ಕೇಳಿಸ್ಕೊಂಡ್ರಲ್ಲ ನೋಡಿ, ಈ ರೀತಿ ನಮ್ಮಲ್ಲಿರ್ತಕ್ಕಂಥ ಆಡಿಯೋ ಫೈಲ್ ನ ನಾವು ಟೆಕ್ಸ್ಟ್ ಗೆ ಕನ್ವರ್ಟ್ ಮಾಡ್ಕೊಳ್ಳೋ ರೀತಿ. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ಈ ಫೈಲ್ ನ ನಮಗೆ ಬೇಕಾದ್ರೆ ಸೇವ್ ಮಾಡೋದು ಯಾವ ರೀತಿ ಅಂತ ತಿಳ್ಕೊಳ್ಳೋಣ. ನಾನು ಆಗ್ಲೇ ಹೇಳಿದ್ದೆ ಇಲ್ಲಿ ಒಟ್ಟು 2 ರೀತಿ ಇದೆ ಅಂತ ಹೇಳಿದ್ದೆ. ಮೊದಲನೇದು ಕಾಪಿ ಕಂಟೆಂಟ್, ಇನ್ನು ಎರಡನೇದು ಏನಪ್ಪಾ ಅಂತಂದ್ರೆ ಎಕ್ಸ್ಪೋರ್ಟ್ ಅಥವಾ ಸೇವ್ ಆಸ್. ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಮತ್ತೆ ಟ್ಯಾಬ್, ಮತ್ತೆ ಟ್ಯಾಬ್, ಕಾಪಿ ಕಾಂಟೆಂಟ್ ಬಟನ್. ನೋಡಿ ಕಾಪಿ ಕಂಟೆಂಟ್ ಇದನ್ನು ಯೂಸ್ ಮಾಡಬಹುದು. ಸೊ ನಮಗೆ ತುಂಬಾ ಸುಲಭವಾಗಿ ನಾವು ಟೆಕ್ಸ್ಟ್ ನ ಕಾಪಿ ಮಾಡ್ಕೊಂಡು ನಮಗೆ ಬೇಕಾದಂತ ಅಪ್ಲಿಕೇಶನ್ ಅಲ್ಲಿ ಪೇಸ್ಟ್ ಮಾಡ್ಕೊಂಡು ಓದೋದು ತುಂಬಾ ಸುಲಭ ಅನ್ಸುತ್ತೆ. ಅಥವಾ ನಿಮಗೆ ಇದು ಬೇಡ ಅಂತಂದ್ರೆ ನೀವು ಬೇಕಿದ್ರೆ ಇದನ್ನ ಸೇವ್ ಆಸ್ ಕೂಡ ಮಾಡ್ಕೋಬಹುದು. ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಸೇವ್ ಆಸ್ ಬಟನ್. ನನಗೆ ಇದ್ರ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇವಾಗ ಕಾಂಟೆಕ್ಸ್ಟ್ ಮೆನು ಓಪನ್ ಆಗಿದೆ. ನಾನು ಆಗ್ಲೇ ಹೇಳಿದ್ದೆ ಒಟ್ಟು ನಮ್ಮಲ್ಲಿರ್ತಕ್ಕಂಥ ಟೆಕ್ಸ್ಟ್ ನ 3 ಫಾರ್ಮೆಟ್ ಗೆ ಸೇವ್ ಮಾಡ್ಕೋಬಹುದು ಅಂತ ಹೇಳಿದ್ದೆ. ಮೊದಲನೇದು TXT, ಎರಡನೇದು DOC ಅಥವಾ ಡಾಕ್, ಇನ್ನೊಂದು ಸಬ್ ಟೈಟಲ್. ಸೊ ನಾನು ಇವಾಗ TXT ಗೆ ಸೇವ್ ಮಾಡಿ ತೋರಿಸ್ತೀನಿ. ನಾನೀಗ ಡೌನ್ ಆರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ 3 ಫಾರ್ಮ್ಯಾಟ್ ಅನ್ನ ಸೇವ್ ಮಾಡೋ ರೀತಿ ಸೇಮ್ ಇದೇ ಮೆಥಡ್ ಅನ್ನ ಯೂಸ್ ಮಾಡ್ಕೊಂಡು ನೀವು ಮಾಡಬಹುದು. ನಾನೀಗ ಡೌನ್ ಆರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಸೇವ್ ಆಸ್ ಟೆಕ್ಸ್ಟ್ ಫೈಲ್. ನಾನೀಗ ಇದ್ರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Save TXT file dialog. File name combo box collapsed. Edit Alt plus N selected Kannada current affairs. ಓಕೆ ಫ್ರೆಂಡ್ಸ್, ಇವಾಗ ಫೈಲ್ ಸೇವ್ ಆಗ್ತಾ ಇದೆ. ಈಗ ಫೈಲ್ ನೇಮ್ ಕೇಳ್ತಾ ಇದೆ. ಸೊ ಇದು ಡಿಫಾಲ್ಟ್ ಆಗಿ ಕನ್ನಡ ಕರೆಂಟ್ ಅಫೇರ್ಸ್ ಅಂತ ಇದೆ. ಸೊ ಇದು ಯಾಕಪ್ಪ ಈ ರೀತಿ ಅಂತಂದ್ರೆ, ನಮ್ಮಲ್ಲಿರ್ತಕ್ಕಂಥ ಆಡಿಯೋನ ನಾವು ಟೆಕ್ಸ್ಟ್ ಗೆ ಕನ್ವರ್ಟ್ ಮಾಡ್ಕೊಂಡು ಸೇವ್ ಮಾಡುವಾಗ ಆಡಿಯೋ ಫೈಲ್ ನೇಮ್ ಏನಿರುತ್ತೋ ಟೆಕ್ಸ್ಟ್ ಗೆ ಕನ್ವರ್ಟ್ ಆದ ನಂತರ ಸೇವ್ ಮಾಡುವಾಗ ಕೂಡ ಅದೇ ಫೈಲ್ ನೇಮ್ ಡಿಫಾಲ್ಟ್ ಆಗಿ ಇರುತ್ತೆ. ಬೇಕಿದ್ರೆ ನೀವು ಚೇಂಜ್ ಮಾಡ್ಕೋಬಹುದು, ಇಲ್ಲಾಂದ್ರೆ ಹಾಗೆ ಬಿಡಬಹುದು. ಸೊ ಇದು ಹೀಗೆ ಇರಲಿ. ನಾನು ಇವಾಗ ಇಲ್ಲಿಂದ 3 ಸಲ ಶಿಫ್ಟ್ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Items view, sound record, tree view, OneDrive collapsed 1 of 1 level 1. ಓಕೆ ಫ್ರೆಂಡ್ಸ್, ಇವಾಗ ಟ್ರೀ ವ್ಯೂ ಓಪನ್ ಆಗಿದೆ. ನಾನು ಡಿ ಪ್ರೆಸ್ ಮಾಡ್ತಾ ಇದ್ದೀನಿ ಡಾಕ್ಯುಮೆಂಟ್ ಸಿಗೋ ತನಕ. D start of quick access desktop pinned 1 of 1 level 1. ಮತ್ತೆ D downloads pinned 1 of 1 level 1. D documents pinned 1 of 1 level 1. ಓಕೆ ಫ್ರೆಂಡ್ಸ್, ಇವಾಗ ಡಾಕ್ಯುಮೆಂಟ್ ಸಿಕ್ಕಿದೆ. ನಾನು ಇದ್ರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇವಾಗ ಡಾಕ್ಯುಮೆಂಟ್ ಸೆಲೆಕ್ಟ್ ಆಯ್ತು. ಲೊಕೇಶನ್ ನಾನು ಇವಾಗ ಸೇವ್ ಮಾಡೋದಕ್ಕೆ ಆಲ್ಟ್ ಮತ್ತೆ ಎಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Sound transcriber save as button. ಓಕೆ ಫ್ರೆಂಡ್ಸ್, ಇವಾಗ ಸಕ್ಸಸ್ಫುಲ್ ಆಗಿ TXT ಗೆ ಸೇವ್ ಆಯ್ತು. ನಾನೀಗ ಸೌಂಡ್ ಟ್ರಾನ್ಸ್ಕ್ರೈಬರ್ ಈ ಅಪ್ಲಿಕೇಶನ್ ನ ಕ್ಲೋಸ್ ಮಾಡೋದಕ್ಕೆ ಆಲ್ಟ್ ಮತ್ತೆ F4 ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ನಾನೀಗ ಒಂದ್ಸಲಿ ಆ TXT ಫೈಲ್ ನ ತೋರಿಸ್ತೀನಿ ನೋಡಿ. ನಾನೀಗ ಡೆಸ್ಕ್ಟಾಪ್ ಹೋಗ್ತಾ ಇದ್ದೀನಿ. ವಿಂಡೋಸ್ ಮತ್ತೆ D ಕೀ ಪ್ರೆಸ್ ಮಾಡೋದ್ರ ಮೂಲಕ. Sagar 1 of 10 location Sagar tooltip Sagar file explorer items view list dot cache not selected row 1 column 1 1 of 15 Sagar tab selected 1 of 1 desktop wrote D documents 5 of 15. ಓಕೆ ಫ್ರೆಂಡ್ಸ್, ಇವಾಗ ಡಾಕ್ಯುಮೆಂಟ್ ಫೈಲ್ ಫೋಲ್ಡರ್ ಸಿಕ್ಕಿದೆ. ನಾನೀಗ ಇದ್ರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ ಓಪನ್ ಮಾಡೋದಕ್ಕೆ. Items view list sound recordings not selected 1 of 7. ಫ್ರೆಂಡ್ಸ್, ನಾನೀಗ ಕೆ ಪ್ರೆಸ್ ಮಾಡ್ತಾ ಇದ್ದೀನಿ. Kannada current affairs 6 of 7. Kannada current affairs type text document size 14.1 KB date modified 9/27/2025 10:25 AM tooltip. ಓಕೆ ಫ್ರೆಂಡ್ಸ್, ಇವಾಗ ಕನ್ನಡ ಕರೆಂಟ್ ಅಫೇರ್ಸ್ .txt ಅಂದ್ರೆ ನೋಟ್ ಪ್ಯಾಡ್ ಫೈಲ್ ಸಿಕ್ಕಿದೆ. ನಾನೀಗ ಇದನ್ನ ಓಪನ್ ಮಾಡೋದಕ್ಕೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Kannada current affairs .txt notepad text editor document. Namaskara imattina namma alamaga notakke smagata namaskara imattu namma mundiluma suddimula gala prakara rajakiya mattu agalita malayaga lallikela mugamanarha mela manige galaguttime mukyamagi 2024 raloka samachuna manekalatana aropagalu amele shamarimale amimruddi yojane gala sutta ondu Vimaga Karnataka Rajati Samikshe Magge Charche Hagene Kerala Matadara Rapatti Parishkaranege Akshepanega Luhige Talamu Vishayagalime Imella Onduktondu Linkiro Hage Kani Sutte Andre Praja Prabhutma Prakriyegalo. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ ನೋಡಿ, ಈ ರೀತಿ ನಮ್ಮಲ್ಲಿರ್ತಕ್ಕಂಥ ಆಡಿಯೋ ಫೈಲ್ ನ ಟೆಕ್ಸ್ಟ್ ಗೆ ಕನ್ವರ್ಟ್ ಮಾಡ್ಕೊಂಡು ಸೇವ್ ಮಾಡ್ಕೊಳ್ಳೋ ರೀತಿ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಟ್ಯುಟೋರಿಯಲ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.